ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಎಂತಂತ ನಿಮ್ಗೆ ಅರ್ಥ ಆಗಿರೋದಿಲ್ಲ. ಎಲ್ರಿಗೆ ನಮಸ್ಕಾರ, ಜನಾರ್ದನ್ ಸರ್ ಮಾತಾಡ್ತಾ ಇದ್ದು. ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನೋಡ್ತಾ ಇರುವವರಿಗೆ, ಚಾನಲ್ ಸಬ್ಸ್ಕ್ರೈಬ್ ಆದವರಿಗೆ, ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದವರಿಗೆ ಎಲ್ರಿಗೆ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವು ನಿಮ್ಮ ಜೀವನದಲ್ಲಿ ಇಂಥದ್ದು ನಡಿಬೇಕು ಅಂತ ಏನು ಅಂದುಕೊಂಡಿರ್ತೀರಲ್ವ, ಅದೆಲ್ಲವೂ ಕೂಡ ನೆರವೇರಲಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಫಸ್ಟ್ ಟೆಸ್ಟ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದ್ದು ಫಸ್ಟ್ ಟೆಸ್ಟ್ ವಿಡಿಯೋ ಬರಲಿಲ್ಲ. ಭಾರತ ಹೀನಾಯವಾಗಿ ಸೋತಿತ್ತು, ಅದರದ್ದು ವಿಡಿಯೋ ಬರಲಿಲ್ಲ. ಯಾಕಂತಂದರೆ ಇಯರ್ ಎಂಡ್, ನಾವು ಫುಲ್ ಬ್ಯುಸಿ ಇರ್ತೇವೆ. ಟ್ರಿಪ್ಪು, ಕಾನ್ಸರ್ಟು, ಅದು ಇದು ಏನೇನೋ ಇರ್ತದೆ. ಮತ್ತು ತುಂಬ ಲೇಟ್ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಬರುವಾಗ ಮತ್ತೆ ಹೊಸ ವರ್ಷಕ್ಕೆ ವೀಡಿಯೋ ಮಾಡೋ ಅಂತ ಅಂದ್ಕೊಂಡೆ. ಇಡೀ ಪ್ರಪಂಚಕ್ಕೆ ಗೊತ್ತಾದ ಮೇಲೆ ಮತ್ತೆ ಅದರ ಬಗ್ಗೆ ಎಂಥ ವೀಡಿಯೋ ಮಾಡೋದು ಅಂತ ಮಾಡಲಿಲ್ಲ. ಒಟ್ಟಿನಲ್ಲಿ 2023 ಭಾರತದ ಕ್ರಿಕೆಟ್ ತಂಡದ ಮಟ್ಟಿಗೆ ಅದೊಂದು ನಿರಾಶಾದಾಯಕ ವರ್ಷ, ಬೇಸರ ತರಿಸಿದ ವರ್ಷ ಅಂತ ಹೇಳ್ಬೋದು. ಫೈನಲ್ ತನಕೆಲ್ಲ ಹೋಗಿ ಸೋತಿದ್ದೇವಲ್ಲ. ಸರಿ, 2024ಕ್ಕೆ ಬಂದಿದೆ ಭಾರತ. ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದ 2ನೇ ಟೆಸ್ಟಿನ ಮೊದಲ ದಿನದ ಆಟ ಮುಗಿಯಿತು. ಸೋ ಬ್ಯೂಟಿಫುಲ್, ಎಂತ ಸೋ ಬ್ಯೂಟಿಫುಲ್, ಸೋ ವಂಡರ್ಫುಲ್, ಜಸ್ಟ್ ಲುಕಿಂಗ್ ಲೈಕ್ ವಾವ್ ಅಂತ ಹೇಳಿದೆಲ್ಲ. ಸೋ ಬ್ಯೂಟಿಫುಲ್ ಅಂತ ಭಾರತದ ಬೌಲಿಂಗ್ ಸೋ ಬ್ಯೂಟಿಫುಲ್. ಅಷ್ಟೇ 55 ರನ್ನಿಗೆ ಸೌತ್ ಆಫ್ರಿಕಾ ಡಮರ್. ಇವತ್ತು 2ನೇ ಟೆಸ್ಟ್, ಇದು ಮೊದಲನೇ ದಿನ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಸೌತ್ ಆಫ್ರಿಕಾ, ಇದು ಟಾಸ್ ಗೆದ್ದ ಸೌತ್ ಆಫ್ರಿಕಾ ಬೌಮ ಇಂಜುರಿ ಆಗಿರೋದ್ರಿಂದಾಗಿ ಕೊನೆಯ ಟೆಸ್ಟ್ ಮ್ಯಾಚ್ ಆಡ್ತಾ ಇರುವಂತಹ ಎಲ್ಗರ್ ಅವರೇ ಕ್ಯಾಪ್ಟನ್ಶಿಪ್ ವಹಿಸಿದ್ರು. ಅವ್ರು ಹೇಳಿದ್ರು ನಾವು ಬ್ಯಾಟಿಂಗ್ ಮಾಡ್ತೇವೆ ಮಾರೆ ಅಂತ. ಸರಿ, ಪಿಚ್ ನೋಡಿದ್ರು ಫುಲ್ ಗ್ರೀನ್ ಪಿಚ್ ಇತ್ತು. ಅದು ಬ್ಯಾಟಿಂಗ್ ಮಾಡಿದ್ರು ಅಂದೆ, ಬೌಲಿಂಗ್ ಮಾಡಿದ್ರು ಅಂದೆ. ಯಾಕಂದರೆ ಲೋ ಸ್ಕೋರಿಂಗ್ ಇರ್ತದೆ ಅಂತವೇ ನಾವು ಅಂದ್ಕೊಂಡದ್ದು. ಬಟ್ ಈ ರೇಂಜ್ಗೆ ಲೋ ಸ್ಕೋರಿಂಗ್ ಇರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಸೌತ್ ಆಫ್ರಿಕಾ 55 ರನ್ನಿಗೆ ಉಡಿಸ್, ಅವರ ಲೋವೆಸ್ಟ್ ಟೋಟಲ್. ಅದು ಭಾರತದ ಅಗೇನ್ಸ್ಟ್ ಯಾವುದಾದ್ರೂ ತಂಡದ ಲೋವೆಸ್ಟ್ ಸ್ಕೋರ್ ಯಾವುದು ಟೆಸ್ಟಲ್ಲಿ ಅಂತಂದರೆ ಅದು ಇದು. 55 ರನ್ನಿಗೆ ಆಲ್ ಔಟ್ ಆದರು. ನಮ್ಮ ಸಿರಾಜ್ ಅಣ್ಣ ಏನು ಧೂಳಿಪಟ ಮಾಡಿ ಹಾಕಿದ್ರು ಅಂದರೆ 6 ವಿಕೆಟ್ಗಳನ್ನು ಸಿರಾಜ್ ಅಣ್ಣ ಕಬಳಿಸಿದ್ರು. 2 ವಿಕೆಟ್ ಬುಮ್ರಾ, 2 ವಿಕೆಟ್ ಮುಖೇಶ್ ಕುಮಾರ್ ಅವರು. 0 ರನ್ನಿಗೆ 2 ವಿಕೆಟ್ ಕಿತ್ತರು. ಸಿರಾಜ್ ಅಣ್ಣ 15 ರನ್ನಿಗೆ 6 ವಿಕೆಟ್ಗಳನ್ನು ಕಿತ್ತರು. ಏನು ನಮ್ಮ ಜೈಸ್ವಾಲ್ ಅವ್ರು ಮಾರ ಸ್ಲಿಪ್ಪಲ್ಲಿ ಜುಬ್ ಅಂತ ಕ್ಯಾಚ್ ಹಿಡಿತಿದ್ರು. ಸ್ಲಿಪ್ ಕ್ಯಾಚಿಂಗ್ ಇವತ್ತೆಲ್ಲ ಭಾರತದ್ದು ಸೂಪರ್ ಆಗಿತ್ತು. 55 ರನ್ನಿಗೆ ಆಲ್ ಔಟ್. ಸೋ ಬ್ಯೂಟಿಫುಲ್, ಸೋ ವಂಡರ್ಫುಲ್. ಯಾವುದು ಅಂತಂದರೆ ನಾವು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ಫಸ್ಟ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದ್ದೇವಲ್ಲ, ಅಂದರೆ ಮ್ಯಾಚಿನ ಒಂದು ಸೆಕೆಂಡ್ ಇನ್ನಿಂಗ್ಸ್, ನಮ್ಮ ಫಸ್ಟ್ ಇನ್ನಿಂಗ್ಸು 153 ರನ್ನಿಗೆ 4 ವಿಕೆಟ್ಗಳನ್ನು ಕಳೆದುಕೊಂಡು 98 ರನ್ಗಳ ಒಂದು ಲೀಡನ್ನು ಇಟ್ಟುಕೊಂಡು, ಓಹೋ ಈ ಒಂದು ಲೀಡು ಏನು 150 ದಾಟ್ತದೆ, 200 ದಾಟ್ತದೆ ಅಂತ ನಾವು ಅಂದ್ಕೊಂಡದ್ದು. 153ಕ್ಕೆ 4 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಾಗ ಸೋ ಎಲಿಗೆಂಟ್, ಸೋ ಬ್ಯೂಟಿಫುಲ್ ಆಯಿತು, ಸೋ ಎಲಿಗೆಂಟ್ ಆಯಿತು. ಏನು ಜೈಸ್ವಾಲ್ ಅವರು 0ಗೆ ಔಟ್ ಆದರು, ಶ್ರೇಯಸ್ ಅಯ್ಯರ್ ಅವರು 0ಗೆ ಔಟ್ ಆದರು. ಗಿಲ್ ಮತ್ತು ರೋಹಿತ್ ಶರ್ಮಾ ಅವರು ಸೇರ್ಕೊಂಡು ಭಾರಿ ಚಂದ ಮಾಡಿ ಆಡಿದರು. ರೋಹಿತ್ ಶರ್ಮಾ ಅವರು 32 ಬಾಲ್ಗೆ 37 ಏನೋ ಹೊಡೆದಿದ್ರು. ಒಳ್ಳೆ ಸ್ಟ್ರೈಕ್ ರೇಟ್ ಇತ್ತು 100 ಮೇಲೆ. ಅದಾದಮೇಲೆ ಸ್ವಲ್ಪ ಸ್ಲೋ ಆಡ್ತಾ ಹೋದರು. ಆ ಸಮಯದಲ್ಲಿ ರೋಹಿತ್ ಶರ್ಮಾ ಅವರು ಔಟ್ ಆದರು, ಗಿಲ್ ಅವರು ಔಟ್ ಆದರು. ಕೊನೆಗೆ ರಾಹುಲ್ ಮತ್ತು ಕೊಹ್ಲಿ ಅವರು ಸಹ ಭಾರಿ ಅಗ್ರೆಸಿವ್ ಆಗಿ ಆಡ್ತಾಯಿದ್ರು. 153ಕ್ಕೆ 4 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಾಗ ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್ ಆಯಿತು. ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಇದೆಯಲ್ಲ, ಅದು ಈಗ ಬರುವಂಥ ಮ್ಯಾಟರ್. ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. 153ಕ್ಕೆ 4 ಇದ್ದಂತಹ ಭಾರತದ ಸ್ಕೋರು 153ಕ್ಕೆ ಆಲ್ ಔಟ್. 153ಕ್ಕೆ ಆಲ್ ಔಟ್. ಲಾಸ್ಟ್ 6 ವಿಕೆಟ್ಗಳು 0 ರನ್ನಿಗೆ ಹೋಯಿತು. ಹೇಗೆ ಅಂತಂದರೆ W0 ಒಬ್ಬ ಬರ್ತಾನೆ, ಔಟ್ ಆಗ್ತಾನೆ, ಆಯಿತು, ಒಂದು ಬಾಲ್ ಡಿಫೆಂಡ್ ಮಾಡ್ತಾನೆ, ನೆಕ್ಸ್ಟ್ ಬಾಲ್ ಔಟ್. ಅದಕ್ಕೆ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. W0 ಒಬ್ಬರು ಸಹ ನಿಲ್ಲಿಲ್ಲ. ಎಂತ ಆಯ್ತಂತವೇ ಗೊತ್ತಿಲ್ಲ. 153ಕ್ಕೆ 4 ಇದ್ದದ್ದು 153ಕ್ಕೆ ಆಲ್ ಔಟ್ ಅಂತಂದರೆ ಎಲ್ಲ ಮಿಕ್ಸ್ಚರ್ ಆಫ್ ಇಮೋಷನ್ಸ್ ಇತ್ತು. ಫಸ್ಟು ಭಾರತದ ಬೌಲಿಂಗ್ ಇದ್ದಾಗ ಹಿಂಗೆ ಅಂದರೆ ನಾವು ಅದು ಅಂತ. ಭಾರತದ ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ಸೂಪರ್ ಅಂತ. 153ಕ್ಕೆ 4 ವಿಕೆಟ್ ಕಳೆದುಕೊಂಡಿದ್ದಾಗ ಹೇಗೆ ಮತ್ತೆ ಅಂತ. ನೆಕ್ಸ್ಟ್ 5 ವಿಕೆಟ್ ಆದಾಗ ಪರವಾಗಿಲ್ಲ ಅಂತ. 6 ವಿಕೆಟ್ ಆದಾಗ ಓಕೆ, 7 ವಿಕೆಟ್ ಆದಾಗ ಹೀಗಾಯಿತು, 8 ವಿಕೆಟ್ ಆದಾಗ ಹೀಗಾಯಿತು, 9 ವಿಕೆಟ್ ಆದಾಗ ಹೀಗಾಯಿತು, 10ನೇ ವಿಕೆಟ್ ಆದಾಗ
ಎಂತಾಯಿತು. ಸೊ ನವರಸ ಪ್ಲಸ್ ಇನ್ನು 3-4 ರಸ ಎಲ್ಲ ಸೇರಿ ಇವತ್ತು ಆ ಥರದಿತ್ತು ಭಾರತದ ಬ್ಯಾಟಿಂಗ್ ಪ್ರದರ್ಶನ ಮಾಡುವಾಗ ನಮ್ಮ ಒಂದು ಎಕ್ಸ್ಪ್ರೆಷನ್ಸ್. ಮತ್ತು 198 ರನ್ಗಳ ಹಿನ್ನಡೆಯನ್ನು ಕಾಯ್ದುಕೊಂಡಂತಹ ಸೌತ್ ಆಫ್ರಿಕಾದ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ದಿನದ ಆಟ ಮುಗಿದಾಗ ಸೌತ್ ಆಫ್ರಿಕಾ 62 ರನ್ನಿಗೆ 3 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಾರೆ. ಮುಖೇಶ್ ಕುಮಾರ್ ಅವರಿಗೆ 2 ವಿಕೆಟ್ ಸಿಕ್ಕಿದೆ, ಬುಮ್ರಾ ಅವರಿಗೆ 1 ವಿಕೆಟ್. ಇನ್ನೂ ಸಹ 36 ರನ್ಗಳ ಹಿನ್ನಡೆಯಲ್ಲಿ ಸೌತ್ ಆಫ್ರಿಕಾ ಉಂಟು. ಈಗ ಹೇಳ್ತೇನೆ, ಈ ಮ್ಯಾಚನ್ನು ಭಾರತ ಸೋತ್ರೆ ಸಹ ಆಶ್ಚರ್ಯ ಇಲ್ಲ. ಯಾಕೆಂತಂದರೆ 153ಕ್ಕೆ 4 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಂಥ ತಂಡ 153ಕ್ಕೆ ಆಲ್ಔಟ್ ಆದರು ಅಂತ ಅಂದಾಗ ನಮಗೆ ನಮ್ಮ ಬ್ಯಾಟಿಂಗ್ ಮೇಲೆ ನಂಬಿಕೆ ಈಗ ಬರ್ತಾ ಇಲ್ಲ. ಎಲ್ಲರೂ ನಾಳೆ ಭಾರಿ ಚೆಂದ ಮಾಡಿ ಸೌತ್ ಆಫ್ರಿಕಾ ಆಡಿ ಒಂದು 100 ರನ್ ಟಾರ್ಗೆಟ್, 120, 150 ರನ್ ಟಾರ್ಗೆಟ್ ಎಲ್ಲ ಕೊಟ್ಟರೆ ಭಾರತ ಚೇಸ್ ಮಾಡಬಲ್ಲರ? ಅಥವಾ ಭಾರತದ ಬ್ಯಾಟ್ಸ್ಮನ್ಗಳ ಮೇಲೆ ನಂಬಿಕೆ ಇಡ್ಬೋದಾ? ನಾವು ಭಾರತದ ಟೈಲೆಂಡರ್ಗಳ ಮೇಲೆ ನಂಬಿಕೆ ಇಡ್ಬೋದಾ? ಹೇಳಿಕೆ ಭಾರತ ಈ ಪೊಸಿಷನ್ನಲ್ಲಿ ನೋಡಿದಾಗ ಭಾರತ ವಿನ್ ಆಗಬೇಕು, 1.5 ದಿನಕ್ಕೆ ಮ್ಯಾಚ್ ಮುಗಿದೋಗಬೇಕು. ಬಟ್ ಭಾರತ ಸೋತ್ರೆ ಆಶ್ಚರ್ಯ ಇಲ್ಲ. ಸೋಲಿನಿಂದ ಈ ವರ್ಷ ಆರಂಭ ಆಗೋದು ಬೇಡ ಅಂತ ನಮ್ಮದೊಂದು ಆಶಯ ಅಷ್ಟೇ. ಅಂದರೆ ವಿನ್ನೊಂದಿಗೆ ಆರಂಭ ಆಗಲಿ, ಅಟ್ಲೀಸ್ಟ್ ಸೀರೀಸ್ ಡ್ರಾ ಮಾಡಿಕೊಳ್ಳಿ. 2 ಟೆಸ್ಟ್ ಮ್ಯಾಚ್ ಇರೋದಂತ ಕಾಣ್ತದೆ, 3ನೇ ಟೆಸ್ಟ್ ಮ್ಯಾಚ್ ಇಲ್ಲ. ಒಂದು ಆಲ್ರೆಡಿ ವಿನ್ ಆಗಿದ್ದಾರೆ ಸೌತ್ ಆಫ್ರಿಕಾ, ಇನ್ನೊಂದು ಭಾರತ ಗೆದ್ದರೆ ಸೀರೀಸ್ ಆದರೂ ಡ್ರಾ ಮಾಡಿಕೊಳ್ಳಿಕ್ಕೆ ಆಗ್ತದೆ ಭಾರತಕ್ಕೆ ಅನ್ನೋದು ನಮ್ಮ ಒಂದು ಆಸೆ. ನಾಳೆ ಈಗ ನೋಡಬೇಕು ಎಂತ ಆಗ್ತದೆ ಅಂತ, ನಾಳೆ ನೋಡಬೇಕು. ಇದೇ ಭಾರತದಲ್ಲಿ ಈ ಥರದೊಂದು ಟೆಸ್ಟ್ ಆಗಿದ್ದಿದ್ರೆ ಇಂಗ್ಲೀಷ್ ಮೀಡಿಯಾ, ಆಸ್ಟ್ರೇಲಿಯನ್ ಮೀಡಿಯಾ ಎಲ್ಲ ಮೀಡಿಯಾಗಳು ಬಂದು ಲಬ ಅಂತ ಬಾಯಿ ಪಡ್ಕೊಂಡು ICC ಆ ಪಿಚ್ಚನ್ನು ಪೂವರ್ ಪಿಚ್ ಅಂತೆಲ್ಲ ಹೇಳಿ ಅದಕ್ಕೆ ಡಿಮೆರಿಟ್ ಮಾಡಿ ಏನೇನೋ ಮಾಡ್ತೈತಿ. ಯಾಕಂತಂದರೆ ಭಾರತದಲ್ಲಿ 3 ದಿನ 2.5 ದಿನ 3 ದಿನಕ್ಕೆ ಟೆಸ್ಟ್ ಮ್ಯಾಚ್ ಮುಗಿದ್ರೆ ಸಹ ಲಬ ಅಂತ ಪಡ್ಕೊಳ್ತಾರೆ. ಇದೆಂಥ ಪಿಚ್, ಇದು ಕಾಂಪಿಟೇಟಿವ್ ಪಿಚ್ ಅಲ್ಲ, ಸ್ಪಿನ್ ಪಿಚ್ಚು, ಇದು ಹಾಗೆ ಧೂಳು ಪಿಚ್, ಹಾಗೆ ಹೀಗೆ ಅಂತ. ಇವತ್ತು ಒಂದೇ ದಿನ 23 ವಿಕೆಟ್ಗಳನ್ನು ಕಳೆದುಕೊಂಡಾಗ 2 ತಂಡ ಸೇರಿ 23 ವಿಕೆಟ್ ಬಿತ್ತು. ಈಗ ಯಾರೆಂತ ಸಹ ಹೇಳೋದಿಲ್ಲ ಇದು ಕಾಂಪಿಟೇಟಿವ್ ಪಿಚ್ ಅಂತ ಕಾಣ್ತದೆ. ಅದಕ್ಕೆ ಎಂತ ಹೇಳೋದಂತಂದರೆ, ಕನ್ನಡ ವರ್ಡ್ ನನಗೆ ಗೊತ್ತಾಗ್ತಾ ಇಲ್ಲ, ಇಂಗ್ಲೀಷಲ್ಲಿ ಹಿಪೋಕ್ರಸಿ ಅಂತ ಹೇಳ್ತಾರೆ. ಫಾಸ್ಟ್ ಬೌಲರ್ಸ್ ವಿಕೆಟ್ ತೆಗೆದ್ರೆ ಅವಾಗ ಎಂತ ಹೇಳೋದಿಲ್ಲ. ಸ್ಪಿನ್ನರ್ಸ್ ಫಸ್ಟ್ ಡೇಯಲ್ಲಿ ದಗ ಅಂತ ವಿಕೆಟ್ ತೆಗೆದು ಕೂಡಲೇ ಆಗ ಎಲ್ಲ ವೆಸ್ಟರ್ನ್ ಮೀಡಿಯಾಸ್ ಅಂತ ಪಡ್ಕೊಳ್ತದೆ. ಅದು ಹಿಪೋಕ್ರಸಿ. ಇದು ಮೊದಲಿಂದನೂ ನಡೆದು ಬಂದಂತಹ ಒಂದು ದಾರಿ, ಅವ್ರು ನಡೆದು ಬಂದ ದಾರಿಯೇ ಅದು. ಅಂದರೆ ಅವರ ಪಾಲಿಗೆ ಅವರೇ ಕರೆಕ್ಟ್, ಇಂಡಿಯಾ ಯಾವತ್ತೂ ಸಹ ತಪ್ಪು ಅಂತ. ಯಾರದು ಕೇರ್ ಮಾಡ್ತಾರೆ? ಕೇರೇ ಮಾಡೋದಿಲ್ಲ. ಒಟ್ಟಿನಲ್ಲಿ ಭಾರತ ವಿನ್ ಆಗಲಿ. ನಾಳೆ ಸಿರಾಜ್ ಅಣ್ಣ ಮತ್ತೆ ಪುನಃ ಖತರ್ನಾಕ್ ಬೌಲಿಂಗ್ ಹಾಕಿ ಈ 36 ರನ್ ಏನು ಉಂಟಲ್ಲ ಅದ್ರ ಒಳಗಡೆ ಆಲ್ಔಟ್ ಆಗಿ ಇನ್ನಿಂಗ್ಸ್ ಅಂತರದ ಜಯ ಸಾಧಿಸಲಿ ಅಂತ ನಾವು ಆಶಿಸ್ತೇವೆ. ಸ್ವಲ್ಪ ಓವರ್ ಆಯ್ತಲ್ಲ, ಇನ್ನಿಂಗ್ಸ್ ಅಂತರದ ಜಯ ಸಿಗೋದು ಡೌಟು. ಮಾರ್ಕ್ರಮ್ ಅವರೇ ಕೀ ವಿಕೆಟ್, ಅವರ ವಿಕೆಟನ್ನು ಬೇಗ ಕಬಳಿಸಿದರೆ ಮತ್ತು ಮಾರ್ಕೋ ಆ್ಯನ್ಸನ್ ಹೇಳಲಿಕ್ಕಾಗೋದಿಲ್ಲ. ಆ ಮನುಷ್ಯ ಮಾರ್ರೆ ಸ್ಲಿಪ್ ಕ್ಯಾಚಲ್ಲಿ ಎಲ್ಲ ಸ್ಲಿಪ್ಪಲ್ಲೆಲ್ಲ ಹಾರಿ ಎಲ್ಲ ಕ್ಯಾಚ್ ಹಿಡಿತಾ ಇದ್ರು. ಅವರು ಆಲ್ರೌಂಡರ್ ಆಗಿರೋದ್ರಿಂದ ಅವರು ಸಹ ಒಂದು ಖತರ್ನಾಕ್ ಬ್ಯಾಟ್ಸ್ಮನ್ ಆಗ್ತಾರೆ. ಅವರು 2 ವಿಕೆಟ್ಗಳನ್ನು ಬೇಗ ಕಬಳಿಸಿದರೆ ಭಾರತಕ್ಕೆ ಜಯ ಸಿಗ್ತದೆ. ಬಟ್ ಭಾರತ ಪ್ರಯತ್ನ ಮಾಡಬೇಕು. ಓವರ್ ಕಾನ್ಫಿಡೆನ್ಸ್ ಇದ್ದರೆ ಎಂತ ಮಾಡಲಿಕ್ಕಾಗೋದಿಲ್ಲ. ಸೊ ಭಾರತಕ್ಕೆ ಶುಭ ಆಗಲಿ ಅಂತ ಆಶಿಸ್ತೇವೆ. ಸರಿಯಾಗಿ ಬರುವ ನಮಸ್ಕಾರ. ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಸಬ್ಸ್ಕ್ರೈಬ್ ಆಗಿ.